ಭಿಕ್ಷುಕರ ದುಡ್ಡನ್ನ ನುಂಗಿ ನೀರು ಕುಡಿತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕೇಂದ್ರ ಪರಿಹಾರ ಸಮಿತಿ ಜಿಬಿಎಗೆ ಪತ್ರದ ಮೂಲಕ ನೆನಪಿಸುತ್ತಿರೋದು ಏನು? ಈ ವರದಿಯನ್ನು ನೋಡಿ. ರಾಜ್ಯದ ಪುನರ್ವಸತಿ ಕೇಂದ್ರ ಪರಿಹಾರ ಸಮಿತಿ ಅಭಿವೃದ್ಧಿಗೆ ಸ್ಥಳೀಯ ಸಂಸ್ಥೆಗಳು ಜನರ ಮೂಲಕ ಹಣ ಸಂಗ್ರಹ ಮಾಡುತ್ತವೆ. ಜನರಿಂದ ಸಂಗ್ರಹವಾದ ಕೋಟಿ ಕೋಟಿ ತೆರಿಗೆ ಪುನರ್ವಸತಿ ಕೇಂದ್ರದಲ್ಲಿರುವ ಭಿಕ್ಷುಕರ ಕಲ್ಯಾಣಕ್ಕೆ ಬಳಕೆ ಆಗುತ್ತದೆ. ಆದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೆಸ್ ರೂಪದಲ್ಲಿ ಸಂಗ್ರಹಿಸಿದ ಹಣ ಮಾತ್ರ ಕೇಂದ್ರ ಪರಿಹಾರ ಸಮಿತಿಗೆ ಸಂದಾಯ ಆಗಿಲ್ಲ. 2024-25ನೇ ಸಾಲಿನಲ್ಲಿ 50 ಕೋಟಿ ಬಾಕಿ. ಭಿಕ್ಷುಕರ ಕಲ್ಯಾಣದ ಹಣ ಕೊಡಲು ವಿಳಂಬ. ಭಿಕ್ಷುಕರ ಕಲ್ಯಾಣಕ್ಕೆಂದು ಸಂಗ್ರಹಿಸಿದ್ದ ಹಣವನ್ನ ಜಿಬಿಎ ಇನ್ನೂ ಬಿಡುಗಡೆ ಮಾಡಿಲ್ಲ ಅನ್ನೋದು ದಾಖಲೆಗಳಲ್ಲೇ ಸ್ಪಷ್ಟವಾಗಿದೆ. ಬೆಂಗಳೂರು ಜನರಿಂದ ಪಡೆದಿರುವ ಭಿಕ್ಷುಕರ ಹಣ ಬಳಕೆ ಆಗಿದ್ದಲ್ಲಿ ಬೆಂಗಳೂರಿನ ಆಸ್ತಿ ತೆರಿಗೆದಾರರಿಂದ 3% ಭಿಕ್ಷುಕರ ಸೆಸ್ ಸಂಗ್ರಹ ಮಾಡಲಾಗಿದೆ. 2024-25ನೇ ಸಾಲಿನಲ್ಲಿ ಭಿಕ್ಷುಕರ ಉಪ ತೆರಿಗೆ ಹಣವನ್ನ ನೀಡಿಲ್ಲ. ಅದು ನಾವು ನೋಡ್ತೇವೆ ಹಂತವಾಗಿ ಏನು ಸೆಸ್ ಇದೆ, ವಿಲ್ ಡೆಫಿನೆಟ್ಲಿ ಟ್ರಾನ್ಸ್ಫರ್ ಇಟ್ ಟು ದ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಇದೆ. ವಿ ವಿಲ್ ವೆರಿಫೈ ದ ಡೀಟೇಲ್ಸ್. ಪತ್ರ ಬಂದಿದೆ. ವಿ ವಿಲ್ ಆಸ್ಕ್ ದ ಕನ್ಸರ್ನ್ ಕಾರ್ಪೊರೇಷನ್ಸ್ ಟು ಮೇಕ್ ದ ಟ್ರಾನ್ಸ್ಫರ್ಸ್. ಭಿಕ್ಷುಕರ ಸೆಸ್ ನೀಡುವಂತೆ ಕೇಂದ್ರ ಪರಿಹಾರ ಸಮಿತಿ 3 ಬಾರಿ ಪತ್ರ ಬರೆದಿದೆ. 2024ರಿಂದ ಪತ್ರದ ಮೇಲೆ ಪತ್ರ ಬರೆದರೂ ಅಂದಿನ ಬಿಬಿಎಂಪಿ ಇಂದಿನ ಜಿಬಿಎ ಡೋಂಟ್ ಕೇರ್ ಅಂತಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿರುವ ಕೇಂದ್ರ ಪರಿಹಾರ ಸಮಿತಿಯಿಂದ ವಸತಿ, ಊಟ, ದಿನಗೂಲಿ ಸೌಲಭ್ಯ ಭಿಕ್ಷುಕರಿಗೆ ನೀಡಲಾಗುತ್ತೆ. ಆದರೆ ಹಣ ನೀಡದೆ ಸಂಕಷ್ಟ ಎದುರಾಗಿದೆ. ಕೇಂದ್ರ ಪರಿಹಾರ ಸಮಿತಿಗೆ ಹಣ ಬಿಡುಗಡೆ ಮಾಡಿಲ್ಲ. ಜಿಬಿಎ ಮುಖ್ಯ ಆಯುಕ್ತರು ಒಪ್ಪಿಕೊಂಡಿದ್ದು ಹಂತ ಹಂತವಾಗಿ ಹಣ ಟ್ರಾನ್ಸ್ಫರ್ ಮಾಡ್ತೀವಿ, ಹಣ ಟ್ರಾನ್ಸ್ಫರ್ ಮಾಡಲು ಆಯಾ ಕಾರ್ಪೊರೇಷನ್ಗೆ ಸೂಚನೆ ಕೊಡ್ತೀವಿ ಅಂದಿದ್ದಾರೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು.